ವಿಜಯ್ ಬಹುಮತಕ್ಕೆ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಅನುಮತಿ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಾಂವಿಧಾನಿಕವಾಗಿ ಟಿವಿಕೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪದಗ್ರಹಣದ ಬಳಿಕ ಬಹುಮತಕ್ಕೆ ಅವಕಾಶ ಕೊಡಬೇಕು. ಈ ರೀತಿ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಟ್ಟಂತೆ. ರಾಜ್ಯಪಾಲರು ಯಾವ ಒತ್ತಡಕ್ಕೆ ಮಣಿದಿದ್ದಾರೆ ಗೊತ್ತಿಲ್ಲ. ತಮಿಳುನಾಡು ರಾಜ್ಯಪಾಲರಿಂದ ಸಂವಿಧಾನಕ್ಕೆ ಅಪಮಾನ ಆಗಿದೆ, ಜನರಿಗೆ ಅಪಮಾನ ಮಾಡಿದಂಗಾಗಿದೆ. ಹೀಗಾಗಬಾರದು ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ನೋಡಿ, ಸಂವಿಧಾನಬದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಂಬರ್ 1, ಅವರಿಗೆ ಪದಗ್ರಹಣ ಕೂಡ ಆಗಬೇಕು ಮುಖ್ಯಮಂತ್ರಿ. ಅದಾದ ನಂತರ ವಾರ 10 ದಿನ 15 ದಿನ ಅವರ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಅವರು ಕೊಟ್ಟಂತ ದಿನಗಳ ಒಳಗಡೆ ಅವರು ರುಜುವಾತು ಮಾಡಬೇಕು. ರುಜುವಾತು ಮಾಡದಿದ್ರೆ ಸರ್ಕಾರ ಇರ್ತದೆ. ರುಜುವಾತು ಮಾಡೋದಕ್ಕೆ ಅವಕಾಶ ಇತ್ತು. ಸಂವಿಧಾನಬದ್ಧವಾಗಿ ಯಾವುದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತದೆ ಅವರಿಗೆ ಪ್ರಮಾಣ ವಚನ ಮಾಡಿ ನೀವು ಪ್ರೂಫ್ ಮಾಡಿ ಅಂದರೆ ಮಾಡ. ವಿಜಯ್ ಬಹುಮತಕ್ಕೆ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಅನುಮತಿ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಾಂವಿಧಾನಿಕವಾಗಿ ಟಿವಿಕೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪದಗ್ರಹಣದ ಬಳಿಕ ಬಹುಮತಕ್ಕೆ ಅವಕಾಶ ಕೊಡಬೇಕು. ಈ ರೀತಿ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಟ್ಟಂತೆ. ರಾಜ್ಯಪಾಲರು ಯಾವ ಒತ್ತಡಕ್ಕೆ ಮಣಿದಿದ್ದಾರೆ ಗೊತ್ತಿಲ್ಲ. ತಮಿಳುನಾಡು ರಾಜ್ಯಪಾಲರಿಂದ ಸಂವಿಧಾನಕ್ಕೆ ಅಪಮಾನ ಆಗಿದೆ, ಜನರಿಗೆ ಅಪಮಾನ ಮಾಡಿದಂಗಾಗಿದೆ. ಹೀಗಾಗಬಾರದು ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ನೋಡಿ, ಸಂವಿಧಾನಬದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಂಬರ್ 1, ಅವರಿಗೆ ಪದಗ್ರಹಣ ಕೂಡ ಆಗಬೇಕು ಮುಖ್ಯಮಂತ್ರಿ. ಅದಾದ ನಂತರ ವಾರ 10 ದಿನ 15 ದಿನ ಅವರ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಅವರು ಕೊಟ್ಟಂತ ದಿನಗಳ ಒಳಗಡೆ ಅವರು ರುಜುವಾತು ಮಾಡಬೇಕು. ರುಜುವಾತು ಮಾಡದಿದ್ರೆ ಸರ್ಕಾರ ಇರ್ತದೆ. ರುಜುವಾತು ಮಾಡೋದಕ್ಕೆ ಅವಕಾಶ ಇತ್ತು. ಸಂವಿಧಾನಬದ್ಧವಾಗಿ ಯಾವುದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತದೆ ಅವರಿಗೆ ಪ್ರಮಾಣ ವಚನ ಮಾಡಿ ನೀವು ಪ್ರೂಫ್ ಮಾಡಿ ಅಂದರೆ ಮಾಡ. ವಿಜಯ್ ಬಹುಮತಕ್ಕೆ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಅನುಮತಿ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಾಂವಿಧಾನಿಕವಾಗಿ ಟಿವಿಕೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪದಗ್ರಹಣದ ಬಳಿಕ ಬಹುಮತಕ್ಕೆ ಅವಕಾಶ ಕೊಡಬೇಕು. ಈ ರೀತಿ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಟ್ಟಂತೆ. ರಾಜ್ಯಪಾಲರು ಯಾವ ಒತ್ತಡಕ್ಕೆ ಮಣಿದಿದ್ದಾರೆ ಗೊತ್ತಿಲ್ಲ. ತಮಿಳುನಾಡು ರಾಜ್ಯಪಾಲರಿಂದ ಸಂವಿಧಾನಕ್ಕೆ ಅಪಮಾನ ಆಗಿದೆ, ಜನರಿಗೆ ಅಪಮಾನ ಮಾಡಿದಂಗಾಗಿದೆ. ಹೀಗಾಗಬಾರದು ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ನೋಡಿ, ಸಂವಿಧಾನಬದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಂಬರ್ 1, ಅವರಿಗೆ ಪದಗ್ರಹಣ ಕೂಡ ಆಗಬೇಕು ಮುಖ್ಯಮಂತ್ರಿ. ಅದಾದ ನಂತರ ವಾರ 10 ದಿನ 15 ದಿನ ಅವರ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಅವರು ಕೊಟ್ಟಂತ ದಿನಗಳ ಒಳಗಡೆ ಅವರು ರುಜುವಾತು ಮಾಡಬೇಕು. ರುಜುವಾತು ಮಾಡದಿದ್ರೆ ಸರ್ಕಾರ ಇರ್ತದೆ. ರುಜುವಾತು ಮಾಡೋದಕ್ಕೆ ಅವಕಾಶ ಇತ್ತು. ಸಂವಿಧಾನಬದ್ಧವಾಗಿ ಯಾವುದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತದೆ ಅವರಿಗೆ ಪ್ರಮಾಣ ವಚನ ಮಾಡಿ ನೀವು ಪ್ರೂಫ್ ಮಾಡಿ ಅಂದರೆ ಮಾಡ. ವಿಜಯ್ ಬಹುಮತಕ್ಕೆ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಅನುಮತಿ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಾಂವಿಧಾನಿಕವಾಗಿ ಟಿವಿಕೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪದಗ್ರಹಣದ ಬಳಿಕ ಬಹುಮತಕ್ಕೆ ಅವಕಾಶ ಕೊಡಬೇಕು. ಈ ರೀತಿ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಟ್ಟಂತೆ. ರಾಜ್ಯಪಾಲರು ಯಾವ ಒತ್ತಡಕ್ಕೆ ಮಣಿದಿದ್ದಾರೆ ಗೊತ್ತಿಲ್ಲ. ತಮಿಳುನಾಡು ರಾಜ್ಯಪಾಲರಿಂದ ಸಂವಿಧಾನಕ್ಕೆ ಅಪಮಾನ ಆಗಿದೆ, ಜನರಿಗೆ ಅಪಮಾನ ಮಾಡಿದಂಗಾಗಿದೆ. ಹೀಗಾಗಬಾರದು ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ನೋಡಿ, ಸಂವಿಧಾನಬದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಂಬರ್ 1, ಅವರಿಗೆ ಪದಗ್ರಹಣ ಕೂಡ ಆಗಬೇಕು ಮುಖ್ಯಮಂತ್ರಿ. ಅದಾದ ನಂತರ ವಾರ 10 ದಿನ 15 ದಿನ ಅವರ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಅವರು ಕೊಟ್ಟಂತ ದಿನಗಳ ಒಳಗಡೆ ಅವರು ರುಜುವಾತು ಮಾಡಬೇಕು. ರುಜುವಾತು ಮಾಡದಿದ್ರೆ ಸರ್ಕಾರ ಇರ್ತದೆ. ರುಜುವಾತು ಮಾಡೋದಕ್ಕೆ ಅವಕಾಶ ಇತ್ತು. ಸಂವಿಧಾನಬದ್ಧವಾಗಿ ಯಾವುದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತದೆ ಅವರಿಗೆ ಪ್ರಮಾಣ ವಚನ ಮಾಡಿ ನೀವು ಪ್ರೂಫ್ ಮಾಡಿ ಅಂದರೆ ಮಾಡ.
ವಿಜಯ್ ಬಹುಮತಕ್ಕೆ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಅನುಮತಿ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಾಂವಿಧಾನಿಕವಾಗಿ ಟಿವಿಕೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪದಗ್ರಹಣದ ಬಳಿಕ ಬಹುಮತಕ್ಕೆ ಅವಕಾಶ ಕೊಡಬೇಕು. ಈ ರೀತಿ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಟ್ಟಂತೆ. ರಾಜ್ಯಪಾಲರು ಯಾವ ಒತ್ತಡಕ್ಕೆ ಮಣಿದಿದ್ದಾರೆ ಗೊತ್ತಿಲ್ಲ. ತಮಿಳುನಾಡು ರಾಜ್ಯಪಾಲರಿಂದ ಸಂವಿಧಾನಕ್ಕೆ ಅಪಮಾನ ಆಗಿದೆ, ಜನರಿಗೆ ಅಪಮಾನ ಮಾಡಿದಂಗಾಗಿದೆ. ಹೀಗಾಗಬಾರದು ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ನೋಡಿ, ಸಂವಿಧಾನಬದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಂಬರ್ 1, ಅವರಿಗೆ ಪದಗ್ರಹಣ ಕೂಡ ಆಗಬೇಕು ಮುಖ್ಯಮಂತ್ರಿಗಳು. ತದಾದ ನಂತರ ವಾರ 10 ದಿನ 15 ದಿನ ಅವರ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಅವರು ಕೊಟ್ಟಂತ ದಿನಗಳ ಒಳಗಡೆ ಅವರು ರುಜುವಾತು ಮಾಡಬೇಕು. ರುಜುವಾತು ಮಾಡದಿದ್ರೆ ಸರ್ಕಾರ ಇರ್ತದೆ. ರುಜುವಾತು ಮಾಡೋದಕ್ಕೆ ಅವಕಾಶ ಇತ್ತು. ಸಂವಿಧಾನಬದ್ಧವಾಗಿ ಯಾವುದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತದೆ ಅವರಿಗೆ ಪ್ರಮಾಣ ವಚನ ಮಾಡಿ ನೀವು ಪ್ರೂಫ್ ಮಾಡಿ ಅಂದರೆ ಬಹಳ. ವಿಜಯ್ ಬಹುಮತಕ್ಕೆ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಅನುಮತಿ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಾಂವಿಧಾನಿಕವಾಗಿ ಟಿವಿಕೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪದಗ್ರಹಣದ ಬಳಿಕ ಬಹುಮತಕ್ಕೆ ಅವಕಾಶ ಕೊಡಬೇಕು. ಈ ರೀತಿ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಟ್ಟಂತೆ. ರಾಜ್ಯಪಾಲರು ಯಾವ ಒತ್ತಡಕ್ಕೆ ಮಣಿದಿದ್ದಾರೆ ಗೊತ್ತಿಲ್ಲ. ತಮಿಳುನಾಡು ರಾಜ್ಯಪಾಲರಿಂದ ಸಂವಿಧಾನಕ್ಕೆ ಅಪಮಾನ ಆಗಿದೆ, ಜನರಿಗೆ ಅಪಮಾನ ಮಾಡಿದಂಗಾಗಿದೆ. ಹೀಗಾಗಬಾರದು ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ನೋಡಿ, ಸಂವಿಧಾನಬದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಂಬರ್ 1, ಅವರಿಗೆ ಪದಗ್ರಹಣ ಕೂಡ ಆಗಬೇಕು ಮುಖ್ಯಮಂತ್ರಿಗಳು. ತದಾದ ನಂತರ ವಾರ 10 ದಿನ 15 ದಿನ ಅವರ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಅವರು ಕೊಟ್ಟಂತ ದಿನಗಳ ಒಳಗಡೆ ಅವರು ರುಜುವಾತು ಮಾಡಬೇಕು. ರುಜುವಾತು ಮಾಡದಿದ್ರೆ ಸರ್ಕಾರ ಇರ್ತದೆ. ರುಜುವಾತು ಮಾಡೋದಕ್ಕೆ ಅವಕಾಶ ಇತ್ತು. ಸಂವಿಧಾನಬದ್ಧವಾಗಿ ಯಾವುದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತದೆ ಅವರಿಗೆ ಪ್ರಮಾಣ ವಚನ ಮಾಡಿ ನೀವು ಪ್ರೂಫ್ ಮಾಡಿ ಅಂದರೆ ಬಹಳ. ವಿಜಯ್ ಬಹುಮತಕ್ಕೆ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಅನುಮತಿ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಾಂವಿಧಾನಿಕವಾಗಿ ಟಿವಿಕೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪದಗ್ರಹಣದ ಬಳಿಕ ಬಹುಮತಕ್ಕೆ ಅವಕಾಶ ಕೊಡಬೇಕು. ಈ ರೀತಿ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಟ್ಟಂತೆ. ರಾಜ್ಯಪಾಲರು ಯಾವ ಒತ್ತಡಕ್ಕೆ ಮಣಿದಿದ್ದಾರೆ ಗೊತ್ತಿಲ್ಲ. ತಮಿಳುನಾಡು ರಾಜ್ಯಪಾಲರಿಂದ ಸಂವಿಧಾನಕ್ಕೆ ಅಪಮಾನ ಆಗಿದೆ, ಜನರಿಗೆ ಅಪಮಾನ ಮಾಡಿದಂಗಾಗಿದೆ. ಹೀಗಾಗಬಾರದು ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ನೋಡಿ, ಸಂವಿಧಾನಬದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಂಬರ್ 1, ಅವರಿಗೆ ಪದಗ್ರಹಣ ಕೂಡ ಆಗಬೇಕು ಮುಖ್ಯಮಂತ್ರಿಗಳು. ತದಾದ ನಂತರ ವಾರ 10 ದಿನ 15 ದಿನ ಅವರ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಅವರು ಕೊಟ್ಟಂತ ದಿನಗಳ ಒಳಗಡೆ ಅವರು ರುಜುವಾತು ಮಾಡಬೇಕು. ರುಜುವಾತು ಮಾಡದಿದ್ರೆ ಸರ್ಕಾರ ಇರ್ತದೆ. ರುಜುವಾತು ಮಾಡೋದಕ್ಕೆ ಅವಕಾಶ ಇತ್ತು. ಸಂವಿಧಾನಬದ್ಧವಾಗಿ ಯಾವುದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತದೆ ಅವರಿಗೆ ಪ್ರಮಾಣ ವಚನ ಮಾಡಿ ನೀವು ಪ್ರೂಫ್ ಮಾಡಿ ಅಂದರೆ ಬಹಳ. ವಿಜಯ್ ಬಹುಮತಕ್ಕೆ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಅನುಮತಿ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಾಂವಿಧಾನಿಕವಾಗಿ ಟಿವಿಕೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪದಗ್ರಹಣದ ಬಳಿಕ ಬಹುಮತಕ್ಕೆ ಅವಕಾಶ ಕೊಡಬೇಕು. ಈ ರೀತಿ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಟ್ಟಂತೆ. ರಾಜ್ಯಪಾಲರು ಯಾವ ಒತ್ತಡಕ್ಕೆ ಮಣಿದಿದ್ದಾರೆ ಗೊತ್ತಿಲ್ಲ. ತಮಿಳುನಾಡು ರಾಜ್ಯಪಾಲರಿಂದ ಸಂವಿಧಾನಕ್ಕೆ ಅಪಮಾನ ಆಗಿದೆ, ಜನರಿಗೆ ಅಪಮಾನ ಮಾಡಿದಂಗಾಗಿದೆ. ಹೀಗಾಗಬಾರದು ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ನೋಡಿ, ಸಂವಿಧಾನಬದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಂಬರ್ 1, ಅವರಿಗೆ ಪದಗ್ರಹಣ ಕೂಡ ಆಗಬೇಕು ಮುಖ್ಯಮಂತ್ರಿಗಳು. ತದಾದ ನಂತರ ವಾರ 10 ದಿನ 15 ದಿನ ಅವರ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಅವರು ಕೊಟ್ಟಂತ ದಿನಗಳ ಒಳಗಡೆ ಅವರು ರುಜುವಾತು ಮಾಡಬೇಕು. ರುಜುವಾತು ಮಾಡದಿದ್ರೆ ಸರ್ಕಾರ ಇರ್ತದೆ. ರುಜುವಾತು ಮಾಡೋದಕ್ಕೆ ಅವಕಾಶ ಇತ್ತು. ಸಂವಿಧಾನಬದ್ಧವಾಗಿ ಯಾವುದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತದೆ ಅವರಿಗೆ ಪ್ರಮಾಣ ವಚನ ಮಾಡಿ ನೀವು ಪ್ರೂಫ್ ಮಾಡಿ ಅಂದರೆ ಬಹಳ.